ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, 2026ರ ದ್ವಿತೀಯ PUC ಪರೀಕ್ಷೆ 1 ಮತ್ತು ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿ ಪ್ರಕಟವಾಗಿದೆ. ದ್ವಿತೀಯ PUC ಪರೀಕ್ಷೆ 1ರ ವೇಳಾಪಟ್ಟಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡಿಕೊಳ್ಳುವ. ಪರೀಕ್ಷೆ 2ರ ವೇಳಾಪಟ್ಟಿಯ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲಿಂದ ನೋಡ್ಕೊಳ್ಬಹುದು. ಮೊದಲನೇದಾಗಿ ಫೆಬ್ರವರಿ 28, 2026ರಂದು ಕನ್ನಡ ಮತ್ತು ಅರೇಬಿಕ್ ಪರೀಕ್ಷೆ. ಮಾರ್ಚ್ 2ರಂದು ಜಿಯೋಗ್ರಫಿ, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಸೈಕಾಲಜಿ. ಮಾರ್ಚ್ 3ರಂದು ಇಂಗ್ಲಿಷ್ ಪರೀಕ್ಷೆ ನಡೆಯಲಿದೆ. ಮಾರ್ಚ್ 4ರಂದು ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ್, ಫ್ರೆಂಚ್ ಪರೀಕ್ಷೆ ನಡೆಯಲಿರ್ತದೆ. 5ನೇ ತಾರೀಕು ಹಿಸ್ಟ್ರಿ. ಮಾರ್ಚ್ 6ನೇ ತಾರೀಕು ಫಿಸಿಕ್ಸ್. ಮಾರ್ಚ್ 7 ಆಪ್ಷನಲ್ ಕನ್ನಡ, ಬಿಸ್ನೆಸ್ ಸ್ಟಡೀಸ್, ಜಿಯಾಲಜಿ. ಮಾರ್ಚ್ 8ರಂದು ಪರೀಕ್ಷೆ ಇರುವುದಿಲ್ಲ. ಮಾರ್ಚ್ 9 ಕೆಮಿಸ್ಟ್ರಿ, ಎಜುಕೇಷನ್, ಬೇಸಿಕ್ ಮ್ಯಾಥ್ಸ್. ಮಾರ್ಚ್ 10ರಂದು ಇಕನಾಮಿಕ್ಸ್. ಹಾಗೆ ಮಾರ್ಚ್ 11ರಂದು ಲಾಜಿಕ್, ಎಲೆಕ್ಟ್ರಾನಿಕ್ಸ್ ಮತ್ತು ಹೋಮ್ ಸೈನ್ಸ್. ಮಾರ್ಚ್ 12 ಹಿಂದಿ. ಮಾರ್ಚ್ 13 ಪೊಲಿಟಿಕಲ್ ಸೈನ್ಸ್. ಮಾರ್ಚ್ 14 ಅಕೌಂಟೆನ್ಸಿ ಮತ್ತು ಮ್ಯಾಥಮೆಟಿಕ್ಸ್. ಮಾರ್ಚ್ 15ರಂದು ಯಾವುದೇ ಪರೀಕ್ಷೆ ಇರುವುದಿಲ್ಲ. ಮಾರ್ಚ್ 16ರಂದು ಸೋಷಿಯಾಲಜಿ, ಬಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್. ಹಾಗೆ ಮಾರ್ಚ್ 17ರಂದು ಹಿಂದೂಸ್ತಾನಿ ಮ್ಯೂಸಿಕ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್, ಅಪ್ಯಾರಲ್ಸ್, ಮೇಡಪ್ಸ್ ಆ್ಯಂಡ್ ಹೋಮ್ ಫರ್ನಿಷಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ರಿಟೇಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಪರೀಕ್ಷೆ ನಡೆಯಲಿರ್ತದೆ. ಈ ಟೈಮ್ ಟೇಬಲನ್ನು ಕನ್ನಡದಲ್ಲಿಯೂ ಕೂಡ ನೀವು ನೋಡ್ಕೊಳ್ಬಹುದು. ಈ ವಿಡಿಯೋ ಒಂದು ವೇಳೆ ಕ್ಲಿಯರ್ ಇರದಿದ್ದರೆ ನಿಮ್ಮ ಬಲಭಾಗದಲ್ಲಿ ಕಾಣಿಸುವಂತಹ ಸೆಟ್ಟಿಂಗ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ, ನಂತರ ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡಿ, ನಂತರ ನಿಮಗೆ ಬೇಕಾದಂತಹ ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 240p ಅಥವಾ 360p ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡಿದಷ್ಟು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು.